ಡಿ.ಕೆ. ಶಿವಕುಮಾರ್ ಅವರನ್ನು ಸಿಎಂ ಆಗಿ ಮಾಡಲೇಬೇಕು. ಕಾಂಗ್ರೆಸ್ಸಿನ ಧೀಮಂತ ನಾಯಕರು, ಹೋರಾಟಗಾರರು ಆಗಿರುವ ಡಿ.ಕೆ. ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಕಾಂಗ್ರೆಸ್ಸಿನ ಹೈಕಮಾಂಡ್ ಮಾಡಲೇಬೇಕೆಂದು ಯುವ ಮುಖಂಡ ಹಾಗೂ ಡಿ.ಕೆ. ಶಿವಕುಮಾರ್ ಅವರ ಅಭಿಮಾನಿ ನೀಲಪ್ಪ ಶಿರಸೂರಿ ಆಗ್ರಹಿಸಿದರು. ಈ ಕುರಿತು ಮಂಗಳವಾರ ಅವರು ಲಕ್ಷ್ಮೇಶ್ವರದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. ವರದಿ ನಾಗರಾಜ್ ಅಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಕಾಂಗ್ರೆಸ್ ಮುಖಂಡರಿಗೆ ನಾವು ಏನು ಹೇಳಲಿಕ್ಕೆ ಬಯಸ್ತೀವಿ ಅಂದ್ರೆ, ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ತನ್ನ ವಿದ್ಯಾರ್ಥಿ ಕಾಂಗ್ರೆಸ್ನಿಂದ ಪಕ್ಷಕ್ಕೆ ಭಯಂಕರ ದುಡ್ದಾರ. ಆ ಮಾನವರು ಪಕ್ಷಕ್ಕೆ ನಿಷ್ಠಾವಂತ ದುಡ್ದವ್ರಿಗೆ ಅವಕಾಶ ಸಿಗಲಿ ಅಂತ ಕೇಳ್ಕೊತೀನಿ. ಯಾಕಂದ್ರೆ ಈಗ ಈ ಮಾತು ಕೇಳ್ತೀವಿ ಅಂದ್ರೆ, ಪುಟ್ಟ ಹೋರಾಟಗಾರ ಅದು ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಂತಂದ್ರೆ ಅದು ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು, ಡಿ.ಕೆ. ಬ್ರದರ್ಸ್ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಆ 9 ಬೇರೆ ಗೆದ್ದಂಥ, 1 ಸಲ ಅಲ್ಲ 2 ಸಲ ಅಲ್ಲ 9 ಸಲ ಗೆದ್ದಂಥ ಅದು ಯಾರು ಐತಂದ್ರೆ, ಒಂದನೇದ್ದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸೆಕೆಂಡ್ ಡಿ.ಕೆ. ಶಿವಕುಮಾರ್ ಸಾಹೇಬರು. ಆ ಪಕ್ಷಕ್ಕೆ ಸೇವೆ ಸಲ್ಲಿಸಿದಂಥ ತನ್ನ ತನು ಮನ ಎಲ್ಲ ತ್ಯಾಗ ಮಾಡಿ ಅಮಿತ್ ಶಾ ಅವ್ರ ಹೊಡ್ತಕ್ಕೆ, ಮೋದಿಯವ್ರು ಹೊಡ್ತಕ್ಕೆ, IT ED ಹೊಡ್ತಕ್ಕೆ ಏನಾರ ಗಟ್ಟಿಯಾಗಿ ನಿಂತಂಥವ್ರು ಯಾರ ಕಾಂಗ್ರೆಸ್ ಪಕ್ಷಕ್ಕೆ ನಿಂತ್ಕೊಂಡಾರಂದ್ರೆ ಅದು ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು. ಪಕ್ಷ ಯಾವ್ದಾರ ಬಾಯಿ ಇಲೆಕ್ಷನ್ಗಿದ್ರೆ ಯಾವ್ದಾರ ಏನಾರ ಇದ್ದಂದ್ರೆ ನೀವು ಹೋಗಪ್ಪ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ಅಲ್ಲಿ ಹೋಗಿ ಅದನ್ನು ಗೆಲ್ಲಿಸ್ಕೊಂಬ ಅಂತ ಹೇಳ್ತೀರಿ. ಮುಖ್ಯಮಂತ್ರಿ ಮಾಡೋಕ್ಕೆ ಯಾಕೆ ತಯಾರಿಲ್ಲ ಅವ್ರನ್ನ? ಮುಖ್ಯಮಂತ್ರಿ ಯಾಕೆ ಮಾಡಬಾರ್ದ್ರಿ ಅವ್ರನ್ನ? ಅವ್ರೇನು ಕಮ್ಮಾಗ್ಯಾರ? ಅವ್ರೇನು ನಿನ್ನೆ ಮೊನ್ನೆ ಬಂದವರು ಪಾರ್ಟಿಗೆ? ಯಾವತ್ತೂ ಪಕ್ಷಕ್ಕೆ ಹುಟ್ಟಿದವರು ಪಕ್ಷಕ್ಕೆ ತಮ್ಮ ಜೀವನವನ್ನು ತ್ಯಾಗ ಮಾಡ್ಯಾರ. ಅವ್ರನ್ನ ಪಕ್ಷದಿಂದ ಮುಖ್ಯಮಂತ್ರಿ ಮಾಡಂತ ನಾವು ಕೇಳ್ಕೊತೀವಿ.